ಭಾರತವನ್ನ ಕೆಣಕಿದಂತ ಪಾಕಿಸ್ತಾನಕ್ಕೆ 6 ಮರ್ಮಾಘಾತ. ನಂಬರ್ 1 ಪಾಕಿಸ್ತಾನದ 3 ಫೈಟರ್ ಜೆಟ್ಗಳು ಧ್ವಂಸ. ಎರಡನೇದಾಗಿ ಪಾಕ್ನ AWAC ಸರ್ವೇಕ್ಷಣಾ ವಿಮಾನ ಧ್ವಂಸ ಆಗಿದೆ. ಮೂರನೇದು ಪಾಕಿಸ್ತಾನ 4 ಕಡೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಲಾಗಿದೆ. ನಂಬರ್ 4 ಪಾಕಿಸ್ತಾನ ಡ್ರೋನ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಧ್ವಂಸಗೊಳಿಸಲಾಗ್ತಾ ಇದೆ. ಹಾಗೆ ಲಾಹೋರ್, ಸಿಯಾಲ್ಕೋಟ್ ಸೇರಿ 4 ಕಡೆ ದಾಳಿ ಆಗಿದೆ. ಪಾಕಿಸ್ತಾನದ ಎಲ್ಲಾ ಮಿಸೈಲ್ಗಳನ್ನ ಉಡೀಸ್ ಮಾಡಲಾಗಿದೆ. ಭಾರತವನ್ನ ಕೆಣಕಿದಂತ ಪಾಕಿಸ್ತಾನಕ್ಕೆ 6 ಮರ್ಮಾಘಾತ. ಪಾಕಿಸ್ತಾನದ 3 ಫೈಟರ್ ಜೆಟ್ಗಳ ಧ್ವಂಸ. ಎರಡನೇದಾಗಿ ಪಾಕ್ನ AWAC ಸರ್ವೇಕ್ಷಣಾ ವಿಮಾನ ಧ್ವಂಸ ಆಗಿದೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಆಗರು ಕದ್ದು ಮುಚ್ಚಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡಿದಂತೆಲ್ಲ ಆಯ್ತು. ನೇರ ಅಟ್ಯಾಕ್ ಫೇಸ್ ಟು ಫೇಸ್. ಪಾಕಿಸ್ತಾನದ F-16 ಫೈಟರ್ ಜೆಟ್ ಪೀಸ್ ಆಗಿದೆ. ಹಾಗೆ ಏನೆಲ್ಲ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ ಆಗ್ತಾ ಇದೆ ಅದೆಲ್ಲವನ್ನ ಕೂಡ ಬಹಳ ಯಶಸ್ವಿಯಾಗಿ ಬಹಳ ಸಕ್ಸಸ್ಫುಲ್ ಈಗ ಭಾರತ ಅದನ್ನ ಫೇಸ್ ಮಾಡ್ತಾರೆ, ಕೌಂಟರ್ ಅಟ್ಯಾಕ್ ಮಾಡ್ತಾರೆ. ಪಾಕಿಸ್ತಾನದ ರಾಜಧಾನಿಗೆ ಈಗ ಗುರಿಟ್ಟಿದೆ ಭಾರತ. ಅಷ್ಟು ಮಟ್ಟಿಗೆ ನೀವು ಯೋಚನೆ ಮಾಡೋದ್ರ ಒಳಗೆ ನಮ್ಮ ಅಟ್ಯಾಕ್ ಆಗಿರುತ್ತೆ ಅಂತ ಒಂದು ಅಟ್ಯಾಕ್ ಈಗ ಕೌಂಟರ್ ಅಟ್ಯಾಕ್ ಭಾರತದ ಕಡೆಯಿಂದ ಆಗ್ತಾ ಇದೆ. ಪ್ರತಿಯೊಂದು ಶತ್ರು ರಾಷ್ಟ್ರದ ದಾಳಿಯನ್ನ ಯಶಸ್ವಿಯಾಗಿ ವಿಫಲಗೊಳಿಸುವಲ್ಲಿ ನಮ್ಮ ಸೇನೆ ಸಫಲ ಆಗಿದೆ. ಪಾಕ್ನ ಕ್ಷಿಪಣಿಗಳು ಉಡಿಸಾಗಿದೆ. F-16 ಫೈಟರ್ ಜೆಟ್ ಪೀಸ್ ಆಗಿದೆ. ಜೊತೆಗೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅದನ್ನು ಕೂಡ ಉಡಿಸ್ ಮಾಡಲಾಗಿದೆ. ಈಗಾಗಲೇ ಪಾಕಿಸ್ತಾನದ ಹಾರ್ಟ್ ಇಸ್ಲಾಮಾಬಾದ್ ಅಲ್ಲಿಗೆ ನುಗ್ಗಿದೆ. ಪಾಕಿಸ್ತಾನದ ಪ್ರಮುಖ 4 ನಗರಗಳ ಮೇಲೆ ದಾಳಿಯಾಗಿದೆ. ನಮ್ಮ ನೆಲದ ಮೇಲೆ ರಕ್ತ ಹರಿಸ್ತೀವಿ ಅಂತ ಬಂದ್ರೆ ಸೇನೆ ಸುಮ್ಮನೆ ಇರೋದಕ್ಕಾಗತ್ತಾ? ಜೊತೆಗೆ ಪಾಕಿಸ್ತಾನದ ಯುದ್ಧ ವಿಮಾನ ಪೀಸ್ ಆಗಿದ್ದಷ್ಟೇ ಅಲ್ಲ, ಪೈಲಟ್ ಕೂಡ ಜೀವಂತವಾಗಿ ಸೆರೆ ಸಿಕ್ಕಿದ್ದಾರೆ. ಜೈಸಲ್ಮೇರ್ನಲ್ಲಿ ಜೀವಂತವಾಗಿ ಪಾಕಿಸ್ತಾನಿ ಯೋಧನನ್ನ, ಪೈಲಟ್ ಅನ್ನ ಭಾರತೀಯ ಸೇನೆ ಸೆರೆ ಹಿಡಿದಿದೆ. ಪಾಕ್ ದಾಳಿಯನ್ನ ವಿಫಲಗೊಳಿಸೋದರ ಜೊತೆಗೆ ಪಾಕಿಸ್ತಾನದ ಮೇಲೂ ಕೂಡ ಯಶಸ್ವಿಯಾಗಿ ದಾಳಿ ಮಾಡ್ತಾ ಇದೆ. ಈಗಾಗಲೇ ಹಲವು ಸುತ್ತಿನ ಸಭೆಗಳಾಗ್ತಾ ಇದೆ. 3 ಸೇನೆಗಳ ಮುಖ್ಯಸ್ಥರ ಜೊತೆ ಗೃಹ ಸಚಿವ ಅಮಿತ್ ಶಾ ಚರ್ಚೆಯನ್ನು ನಡೆಸಿದ್ರು. ಅಂದ್ರೆ ಪ್ರತಿಯೊಂದು ಆಕ್ಟ್ ಯಾವ ರೀತಿಯಲ್ಲಿ ಸ್ಟ್ರಾಟಜಿಕ್ ಆಗಿ ಮೂವ್ ಆಗ್ತಾ ಇದೆ. ಈಗಾಗಲೇ ವಿದೇಶಗಳಿಗೂ ಕೂಡ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಮಿತ್ರ ರಾಷ್ಟ್ರಗಳೊಂದಿಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ವಿದೇಶಾಂಗ ಸಚಿವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಭಾರತ ವೆರಿ ಸ್ಟ್ರಾಟಜಿಕ್ ಆಗಿ ಹೆಜ್ಜೆಯನ್ನ ಇಡ್ತಾ ಇತ್ತು. ಉಗ್ರರ ನೆಲೆಗಳನ್ನ ಸದೆಬಡಿತಾ ಇತ್ತು. ಆದ್ರೆ ಪಾಕಿಸ್ತಾನ ಏನ್ ಮಾಡ್ತಾ ಇದೆ? ನಮ್ಮ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಕ್ಕೆ ಬಂದ ಮೇಲೆ ಸುಮ್ಮನೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿಯೇ ಪಾಕಿಸ್ತಾನದ ರಾಜಧಾನಿಗೆ ನುಗ್ಗಿ ಹೊಡಿತಾ ಇದೆ ನಮ್ಮ ಸೇನೆ. ಮಿಸೈಲ್ ಅಟ್ಯಾಕ್ಗಳು, ಪಾಕ್ನ 3 ಫೈಟರ್ ಜೆಟ್ಗಳು ಉಡೀಸಾಗಿದೆ ಭಾರತದಿಂದ. ಹೀಗಾಗಲೇ ನಮ್ಮ ಭಾರತೀಯರಿಗೆಲ್ಲರಿಗೂ ಕೂಡ ಗಡಿ ಭಾಗದಲ್ಲಿರುವಂತವರಿಗೆ ಸುರಕ್ಷಿತ ಜಾಗಗಳಿಗೆ ತೆರಳೋದಕ್ಕೆ ಸೂಚನೆ ಕೊಡಲಾಗಿದೆ. ಅದರ ಜೊತೆಗೆ ಈಗಾಗಲೇ ಬ್ಲಾಕ್ಔಟ್ ಮಾಡಲಾಗಿತ್ತು. ನಾವು ಗಮನಿಸಿದ್ವಿ. ಅಂದ್ರೆ ಎಲ್ಲೆಲ್ಲಿ ದಾಳಿಯ ಸೂಚನೆ ಬರುತ್ತಲ್ಲ ಅಲ್ಲಲ್ಲೂ ಮುಂಜಾಗ್ರತಾ ಕ್ರಮವಾಗಿ ಕತ್ತಲು ಮಾಡಿದ್ರೆ ಅವರಿಗೆ ದಾಳಿಗೆ ಸುಲಭ ಆಗಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗತ್ತೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಬ್ಲಾಕ್ಔಟ್ ಮಾಡಲಾಗತ್ತೆ. ಈಗಾಗಲೇ ಸೂಚನೆಯನ್ನು ಕೊಡಲಾಗಿತ್ತು. ಈಗ ನಾವು ಸೇನೆಗೆ ಮಾಡಬಹುದಾದಂತಹ ಬಹುದೊಡ್ಡದಾದಂತ ಒಂದು ಸಹಾಯ ಅಂತಂದ್ರೆ ಅದು ಸೇನೆ ಏನೇ ಸೂಚನೆ ಕೊಟ್ಟರು ಅದನ್ನ ಪರಿಪಾಲನೆ ಮಾಡೋದು. ಎಕ್ಸಾಕ್ಟ್ಲಿ ಪ್ರತಿಮಾ, ನೀವು ಹೇಳಿದ್ರಿ ಯೋಧರು ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಈಗ ಯೋಧರಾಗಬೇಕಾದಂತಹ ಸಮಯ.